ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಯಾವಾಗ ರಾಜ್ಯ ಸರ್ಕಾರ ನಿನ್ನೆ ಮೆಟ್ರೋ ಪ್ರಯಾಣ ದರವನ್ನು ಅಂದರೆ BMRCL ಪರಿಷ್ಕರಣೆ ಮಾಡ್ತೋ, ಈಗ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಜಾಲತಾಣಗಳಲ್ಲಿ ಮೆಟ್ರೋ ಬಾಯ್ಕಾಟ್ ಅಭಿಯಾನ ಈಗ ಶುರುವಾಗಿದೆ. ನಿನ್ನೆ 5% ಪ್ರಯಾಣ ದರವನ್ನು ಏರಿಕೆ ಮಾಡಿ BMRCL ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋ ಬಹಿಷ್ಕರಿಸಿ ನಾವು ಬೈಕ್ನಲ್ಲಿ ಹೋಗ್ತೀವಿ ಅಂತ ಒಂದು ಪೋಸ್ಟನ್ನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಆ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಬಾಯ್ಕಾಟ್ ಮೆಟ್ರೋ ಅನ್ನುವಂಥ ಒಂದು ಹ್ಯಾಶ್ಟ್ಯಾಗ್ ನಡಿಯಲ್ಲಿ ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಯಾಕಂದರೆ ನಿನ್ನೆ ತಾನೇ ಪರಿಷ್ಕೃತ ದರವನ್ನು BMRCL ಜಾರಿ ಮಾಡಿತ್ತು. 0ಯಿಂದ 2 ಕಿಲೋಮೀಟರ್ನಿಂದ ಹಿಡಿದು 25ರಿಂದ 30, 30ರಿಂದ 35 ಕಿಲೋಮೀಟರ್ವರೆಗೂ ಕೂಡ ಎಲ್ಲ ಮಾರ್ಗಗಳಲ್ಲಿ ದರವನ್ನು ಪರಿಷ್ಕರಿಸಿ BMRCL ಒಂದು ಆದೇಶವನ್ನು ಪ್ರಕಟಿಸಿದ್ದು. ಇದು ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿಯ ಅಸಮಾಧಾನ ಜೊತೆಗೆ ಅವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಈಗ ಮೆಟ್ರೋ ಪ್ರಯಾಣವನ್ನು ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಕೆಲಸಕ್ಕೆ ಹೋಗಬೇಕು ಅಂತಂದರೆ ಈಗ ನಾಯಂಡಹಳ್ಳಿಯಿಂದ ಮೆಟ್ರೋ ಹತ್ತಿದ್ರೆ ವೈಟ್ ಫೀಲ್ಡ್ಗೆ ಬೈಕಲ್ಲಿ ಹೋಗಬೇಕು ಅಂದರೆ ಸುಮಾರು 1-1.5 ತಾಸು ಬೇಕಾಗುತ್ತೆ. ಆದರೆ ಮೆಟ್ರೋಲಿ 1 ತಾಸಿಗಿಂತ ಕಡಿಮೆ ಅವಧಿಯಲ್ಲಿ ತಲುಪಬಹುದು. ಇಷ್ಟೆಲ್ಲ ಅನುಕೂಲ ಇರುವಂತಹ ಸಂದರ್ಭದಲ್ಲಿ ಈ ಬಾಯ್ಕಾಟ್ ಮೆಟ್ರೋ ಅನ್ನುವಂತಹ ಟ್ರೆಂಡ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ? ರಾಹುಲ್, ಈಗಾಗಲೇ ಬೆಂಗಳೂರಿನ ಜನರಿಗೆ ಈ ಒಂದು ನಮ್ಮ ಮೆಟ್ರೋ ಪ್ರಯಾಣಿಕರ ಫ್ರೆಂಡ್ಲಿ ಒಂದು ಸಂಚಾರ ಅಂತ ಕನ್ಸಿಡರ್ ಮಾಡಿದ್ರು. ಆದ್ರೆ ದೇಶದಲ್ಲೇ ದುಬಾರಿ ಪ್ರಯಾಣ ದರವನ್ನ ಹೊಂದಿದ್ದು ಅಂದ್ರೆ ನಮ್ಮ ಮೆಟ್ರೋ. ಬಹುತೇಕ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮೆಟ್ರೋ ಸಂಚಾರ ಇದೆ. ಬೆಂಗಳೂರನ್ನ ಹೊರತುಪಡಿಸಿ ದೆಹಲಿ, ಹೈದರಾಬಾದ್, ಚೆನ್ನೈ, ಹೀಗೆ ಕೋಲ್ಕತ್ತಾ, ಬೇರೆ ಬೇರೆ ಭಾಗಗಳಲ್ಲಿ ಮೆಟ್ರೋ ಸಂಚಾರ ಮಾಡುತ್ತೆ. ಇವಕ್ಕೆಲ್ಲ ಹೋಲಿಕೆ ಮಾಡಿದಾಗ ನಮ್ಮ ಮೆಟ್ರೋ ಬೆಂಗಳೂರಿನ BMRCL ಮೆಟ್ರೋ ಟಿಕೆಟ್ ದರ ಏನಿದೆ ಎಲ್ಲದಕ್ಕೂ ಹೋಲಿಕೆ ಮಾಡಿದಾಗ ಕೊಂಚ ದುಬಾರಿ ಅನಿಸ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಈಗಷ್ಟೇ ಅಧಿಕೃತವಾಗಿ BMRCL ಕೂಡ 5% ದರ ಏರಿಕೆ ಮಾಡಿದ್ದನ್ನ ಈಗಾಗಲೇ ಅನೌನ್ಸ್ ಮಾಡಿದೆ. ಇದನ್ನ ಕೇಳಿದಂತಹ ಸಾರ್ವಜನಿಕರು, ಪ್ರಯಾಣಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಕೆಟ್ ಫ್ರೆಂಡ್ಲಿ ಅಥವಾ ಟ್ರಾಫಿಕ್ ಫ್ರೀ ಆಗಿರುತ್ತೆ, ನಾವು ಬೇಗ ತಲುಪಬೇಕಾದ ಸ್ಥಳವನ್ನ ತಲುಪಬಹುದು ಅನ್ನೋದು ಒಂದಾದ್ರೆ, ನಮ್ಮ ಪಾಕೆಟ್ಗೆ ಕತ್ರಿ ಹಾಕ್ತಾ ಇದೆ ನಮ್ಮ ಮೆಟ್ರೋ ಅನ್ನೋದೊಂದು ಆಪಾದನೆಯನ್ನ ಈಗಾಗಲೇ BMRCL ಹೊತ್ತಿದೆ. 5% ಪ್ರಯಾಣ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಸಾಕಷ್ಟು ಆಕ್ರೋಶ ನಮ್ಮ ಮೆಟ್ರೋ ವಿರುದ್ಧ ಬರ್ತಾ ಇದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ನಮ್ಮ ಮೆಟ್ರೋ ಬಾಯ್ಕಾಟ್ ಮಾಡುವ ಮುಖಾಂತರವಾಗಿ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮೆಟ್ರೋಗೆ ಟಾಂಗ್ ಕೊಡ್ತಾ ಇದ್ದಾರೆ. ನಾವಿನ್ನ ಬೈಕ್ ಮಾಡ್ಕೊಂಡು ಹೋಗ್ತೀವಿ, ಆಟೋ ಮಾಡ್ಕೊಂಡು ಹೋಗ್ತೀವಿ, ಅಥವಾ ಬೇರೆ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ ನಾವು ಸಂಚಾರ ಮಾಡ್ತೀವಿ, ಆದ್ರೆ ಮೆಟ್ರೋ ಸಂಚಾರ ಮಾಡಲ್ಲ, ನಾವು ಬಾಯ್ಕಾಟ್ ಮಾಡ್ತೀವಿ ಅನ್ನೋ ಕೂಗು ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.